ಇವತ್ತು ಆಮ್ ಆದ್ಮಿ ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಬಿಜೆಪಿ ಅವರು ಹಿಂದೆ ಡಿನೋಟಿಫಿಕೇಶನ್ ಅಲ್ಲಿ ಒಂದಾಗಿದ್ರು, ನಿಮ್ಮ ವಿರುದ್ಧ ಅವ್ರು ಮಾತಾಡಲಿಲ್ಲ, ಅವ್ರ ವಿರುದ್ಧ ನೀವು ಮಾತಾಡಲಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ ನೋಡಿ, ಇವರು ಕಾಂಗ್ರೆಸ್ನವರು ಆಮ್ ಆದ್ಮಿ ಪಕ್ಷದವರು ಸೇರ್ಕೊಂಡು ಇವತ್ತು ಕೇಂದ್ರದಲ್ಲಿ ಅಧಿಕಾರ ನಡೆಸಲಿಕ್ಕೆ ಹೋದ್ರು. ಇವರ ಕಾಂಗ್ರೆಸ್ನವರ ಎಲ್ಲ ಭ್ರಷ್ಟಾಚಾರದ ಹಗರಣಗಳನ್ನ ಮುಚ್ಚಾಕ್ಲಿಕ್ಕೋಸ್ಕರವಾಗಿ ಆಮ್ ಆದ್ಮಿ ಪಾರ್ಟಿಯವರು ಸಹಕಾರ ಕೊಟ್ಟರು. ಅವ್ರಿಗೆ 49 ದಿನ ಸರ್ಕಾರ ನಡೆಸಲಿಕ್ಕೆ ಆಗಲಿಲ್ಲ. ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿಯಾದಂತಹ ನೈತಿಕತೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅವ್ರಿಗೆ ಬರ್ತಾ ಇರುವಂತಹ ಹಣದ ಮೂಲ ಯಾವುದು? ಫಾರಿನ್ ಫಂಡ್ ಬರ್ತಾ ಇದೆ, ಹಣದ ಮೂಲ ಯಾವುದು? ಯಾರಿಗೂ ದುಡ್ಡು ಕೊಟ್ಟು ಕರ್ಕೊಂಡು ಬಂದಿಲ್ಲ. ಹಣದ ಮೂಲ ಯಾವುದು? ಕಪ್ಪಣ 76% ಕಾಂಗ್ರೆಸ್ ಜೆಡಿಎಸ್ ಅಲ್ಲಿ 76% ಯಾರು ಹಣ ಕೊಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಒಂದು ಜೇಬಲ್ಲಿ ಅಂಬಾನಿಯ ಒಂದು ಜೇಬಲ್ಲಿ ರಾಹುಲ್ ಗಾಂಧಿ, ಇನ್ನೊಂದು ಜೇಬಲ್ಲಿ ಮೋದಿ. ಏನ್ರಪ್ಪ, ಅಂಬಾನಿಯ ಒಂದು ಜೇಬಲ್ಲಿ ರಾಹುಲ್ ಗಾಂಧಿ, ಇನ್ನೊಂದು ಜೇಬಲ್ಲಿ ಯಾರು ರಾಹುಲ್ ಗಾಂಧಿ, ಇನ್ನೊಂದು ಜೇಬಲ್ಲಿ ಮೋದಿ. ಯಾರು ದುಡ್ಡು ಕೊಡ್ತಿರೋದು? ರಾಜಕಾರಣ ಮಾಡ್ತಿದ್ದಾರೆ. ಜನರು ದುಡ್ಡು ನಮ್ಮ 70,000 ಜನ ಇವತ್ತಿಗೆ 70,000 ಜನ ನಮ್ಮ ವೆಬ್ಸೈಟ್ ಅಲ್ಲಿ ಇದೆ. 70,000 ಜನ ನಮ್ಮ ವೆಬ್ಸೈಟ್ ಅಲ್ಲಿ ಇದೆ. ನಿಮ್ಮ ಯೋಗ್ಯತೆ ಯಾವ ರೀತಿ ಗೊತ್ತಾಗುತ್ತೆ ಅಂತ ಅಂದ್ರೆ, ಒಬ್ಬ ಈ ದೇಶದಲ್ಲಿ ಬದಲಾವಣೆಯನ್ನ ತರ್ತೀನಿ ಅಂತಕ್ಕಂಥ ಒಬ್ಬ ಕೇಜ್ರಿವಾಲ್ ಅವನ ಜೊತೆ ಊಟ ಮಾಡಬೇಕು ಅಂತ ಅಂದ್ರೆ 26 ರೂಪಾಯಿ ಕೇಳ್ತೀರಾ ನೀವು? ಪರಿಸ್ಥಿತಿ ಇದು ನಮ್ಮ ಪರಿಸ್ಥಿತಿ. ಜನ ಇದನ್ನ ಗಮನಿಸಬೇಕು. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಸೇರ್ಕೊಂಡು ಆಮ್ ಆದ್ಮಿ ಬಗ್ಗೆ ಮಾತಾಡ್ತಾ ಇದೆ ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಸರಿ ಇದೆ ಅಂತ ಜನ ಹೇಳ್ತಿದ್ದಾರೆ. ನಾನು ಹೇಳ್ತಾ ಇಲ್ಲ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಆಮ್ ಆದ್ಮಿ ಪಾರ್ಟಿ ತಪ್ಪು ಅಂತ ಹೇಳ್ತಾ ಇದೆ ಅಂದ್ರೆ ಇವ್ರು ಆಮ್ ಆದ್ಮಿ ಪಾರ್ಟಿ ಜನ ಸರಿ ಇರಬೇಕು ಅಂತ ಜನ ಮಾತಾಡ್ತಿದ್ದಾರೆ. ಅಲ್ಲ 20,000 ಕೊಟ್ಟು ಊಟ ಹಾಕಿ ಮಾಡ್ಬೇಕಂತ. ಅಲ್ಲ 20,000 ಕೊಟ್ಟು ಊಟ ಹಾಕಿ ಮಾಡ್ಬೇಕು, ಡೈರೆಕ್ಟ್ ದುಡ್ಡು ಇಸ್ಕೋಬಹುದಿತ್ತಲ್ಲ. ನ್ಯಾಯವಾಗಿ ದುಡ್ದಿರೋಂತ ಜನ ಕೊಟ್ಟಂತ ಫಂಡ್ ಅದು. ಚೆಕ್ ಕೊಟ್ಟಿದ್ದಾರೆ, ಅವ್ರೇನು 20,000 ಊಟ ಮಾಡಿಲ್ಲ, 20,000 ಊಟ ಮಾಡಿಲ್ಲ, ಬಂದು 20 ರೂಪಾಯಿ 30 ರೂಪಾಯಿ ಊಟ ಮಾಡೋದು ನ್ಯಾಯವಾಗಿ. ನೋಡಿ 100 ರೂಪಾಯಿ ಕೆಲಸ ಸಾಫ್ಟ್ವೇರ್ ಇಂಜಿನಿಯರ್ ನಮ್ಮ ಹುಡುಗ ಇದ್ದಾನೆ ಚಂದನ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಮಹಾನುಭಾವ್ ಯಾರು ನಿಮ್ಗೆ? ನಮ್ದೆಲ್ಲ ಪ್ರತಿಯೊಬ್ಬರ ಲಿಸ್ಟ್ ನಮ್ಮ ವೆಬ್ಸೈಟ್ ಅಲ್ಲಿ ಇದೆ. ನಿಮ್ದು 76% ಅಂದ್ರೆ ವರ್ಷಕ್ಕೆ 700-800 ಕೋಟಿಗೆ ನೀವು ಲೆಕ್ಕನೇ ಕೊಡಲ್ಲ. ಎಲ್ಲಿಂದ ಬಂತು ಅಂತ. ಅಂಬಾನಿದು, ಅದಾನಿದು, ಯಾವ್ದು ರಿಯಲ್ ಎಸ್ಟೇಟ್ ಅವ್ರದ್ದು, ಮೈನಿಂಗ್ ಅವ್ರದ್ದು, ಒಂದ್ ನಿಮಿಷ ಸುರೇಶ್ ಅವರೇ, ನಾನು ಕ್ಷೇತ್ರದ ಬಗ್ಗೆ ಬರ್ತೀನಿ. ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳಿದಾವೆ, ಅದು ಬಗೆಹರಿತಾ ಇಲ್ಲ. ಅನೇಕ ವರ್ಷಗಳಿಂದ ಅನೇಕರು ಕೂಡ ಗೆದ್ದು ಹೋಗಿದ್ದಾರೆ. ಕುಮಾರಸ್ವಾಮಿ ಇಂದ ದೇವೇಗೌಡರಿಂದ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ. ಈ ಕ್ಷೇತ್ರದಕ್ಕೆ ಒಂದು ಮುಕ್ತಿ ಕಾಣಿಸಕ್ಕೆ ನಿಜಕ್ಕೂ ನಿಮ್ಮ ಹತ್ರ ಏನ್ ಅಜೆಂಡಾ ಇದೆ? ಸುಮ್ಮನೆ ರಾಹುಲ್ ಗಾಂಧಿ ಮೋದಿ ಅಂದ್ರೆ ಆ ಕ್ಷೇತ್ರ ಹಾಗೆ ಉಳಿಯುತ್ತೆ. ನೋಡಿ, ಇವತ್ತು ನನಗೆ ಸಿಕ್ಕಂತ ಒಂದು ಸಣ್ಣ ಕಾಲಾವಧಿಯಲ್ಲಿ ಕ್ಷೇತ್ರದಲ್ಲಿ ಅನೇಕ ಮೂಲಭೂತ ಸಮಸ್ಯೆಗಳನ್ನು ನಾನು ಕಳೆದ 210 ದಿನಗಳಿಂದ ಈ ಒಂದು 8 ವಿಧಾನಸಭಾ ಕ್ಷೇತ್ರಗಳನ್ನು ಪ್ರವಾಸ ಮಾಡಿದ್ದೇನೆ. ಜನಸಾಮಾನ್ಯರ ಬಳಿ, ಸಾರ್ವಜನಿಕರ ಬಳಿ, ಅಧಿಕಾರಿಗಳ ಬಳಿ ಎಲ್ಲ ವಿಚಾರಗಳನ್ನು, ಯಾವ ರೀತಿ ಈ ಒಂದು ಕ್ಷೇತ್ರದ ಪರಿಸ್ಥಿತಿ ಇದೆ, ಯಾವ ಹಂತದಲ್ಲಿ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ನಾವು ರೂಪಿಸಬೇಕು ಅಂತ ಹೇಳಿ. ಬೆಂಗಳೂರಿಗೆ ಅಟ್ಯಾಚ್ ಇರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ರೈತರು ಇವತ್ತು ಜಮೀನು ಮಾಡಿಕೊಂಡು ಬೆಂಗಳೂರಿಗೆ ಬಂದು ಇವತ್ತು ಜೀತ ಮಾಡ್ತಾ ಇದ್ದಾರೆ. ಅದು ಜ್ವಲಂತ ಸಮಸ್ಯೆ ಅನಿಸಿಲ್ವ ನಿಮಗೆ? ಅದು ಜಲ್ವಂತ ಸಮಸ್ಯೆ ಯಾತಕ್ಕೆ ಅನಿಸಿದೆ ಅಂತ ಅಂದ್ರೆ, ಬೆಂಗಳೂರಿಗೆ ಹೊಂದಿಕೊಂಡಿರ್ತಕ್ಕಂಥ ನಗರ ಪ್ರದೇಶ ಏನಿದೆ, ಗ್ರಾಮೀಣ ಪ್ರದೇಶ ಏನಿದೆ, ಆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿನ ಯುವಕರು, ವಿಶೇಷವಾಗಿ ಹೆಣ್ಣುಮಕ್ಕಳು ನಗರ ಪ್ರದೇಶಕ್ಕೆ ವಲಸೆ ಹೋಗಬೇಕು ಅಂತಕ್ಕಂಥ ಒಂದು ಭಾವನೆಯನ್ನ ಇಟ್ಕೊಂಡಿದ್ದಾರೆ. ಅಷ್ಟೊಂದು ಆಮಿಷ ಇದೆ ನಗರ ಪ್ರದೇಶಗಳಲ್ಲಿ. ವ್ಯಾಮೋಹ ಅದೇ ವ್ಯಾಮೋಹ. ನಗರದ ಏನು ಸಿಗ್ತಾ ಇಲ್ಲ ಈಗ ಗ್ರಾಮೀಣ ಭಾಗದಲ್ಲಿ. ಅಲ್ಲಿ ಏನು ಸಿಗ್ತಾ ಇಲ್ಲ ಅಂತ ಅಂದ್ರೆ, ಸಿಗ್ತಾ ಇಲ್ಲ ಅಂತಲ್ಲ, ಸಿಗ್ತಾ ಇದೆ, ಎಲ್ಲವೂ ಕೂಡ ಇದೆ. ಮೂಲಭೂತವಾದಂಥ ಎಲ್ಲ ಸೌಕರ್ಯಗಳು ಕೂಡ ಅವ್ರಿಗೇನೋ ಒಂದು ಏನಂತ ಅಂತಂದ್ರೆ, ಇಲ್ಲಿ ಬಂದ್ರೆ, ನಗರ ಪ್ರದೇಶಕ್ಕೆ ಬಂದ್ರೆ ನಾವು ಉತ್ತಮವಾದಂಥ ಜೀವನವನ್ನು ನಡೆಸ್ಬೋದೇನೋ ಅಂತಕ್ಕಂಥ ಒಂದು ಭಾವನೆಯಿಂದ ಅವರೆಲ್ಲರೂ ಕೂಡ ವಲಸೆ ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೈಗಾರಿಕಾ ವಿಸ್ತೀರ್ಣ, ವಸತಿ ಸಮುಚ್ಚಯಗಳಿಗೋಸ್ಕರ ಜಮೀನನ್ನು ಪಡಿತಕ್ಕಂಥದ್ದು ಇದೆಲ್ಲ ಆಯ್ತಾ ಇತ್ತು. ಅದಕ್ಕೋಸ್ಕರ ಇವತ್ತು ನಮ್ಮ ಸರ್ಕಾರ
ಲ್ಯಾಂಡ್ ಅಕ್ವಿಷನ್ ಬಿಲ್ ಕೂಡ ತಂದಿದೆ. ಈ ಲ್ಯಾಂಡ್ ಅಕ್ವಿಷನ್ ಬಿಲ್ ತಂದು ಈ ಒಂದು ಮಹತ್ತರವಾದಂಥ ಬದಲಾವಣೆಯನ್ನು, ಸುಮಾರು 108 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಲ್ಯಾಂಡ್ ಅಕ್ವಿಷನ್ ಬಿಲ್ಲು, ಬಹುಶಃ ನಾನು ಎರಡನೇ ದಿನ ನಾನು ಲೋಕಸಭೆಯಲ್ಲಿ ಭಾಗವಹಿಸಿದಂಥ ಸಂದರ್ಭ, ಮೊದಲನೇ ದಿನ ಫುಡ್ ಸೆಕ್ಯೂರಿಟಿ ಬಿಲ್ಗೆ ಮತದಾನ ನಡೀತು, ಮೂರನೇ ದಿನ ಲ್ಯಾಂಡ್ ಅಕ್ವಿಷನ್ ಬಿಲ್ಗೆ ಅಕ್ವಿಷನ್ ಬಿಲ್ ಮತ್ತು ರಿಹ್ಯಾಬಿಟೇಷನ್ ಬಿಲ್ಗೆ ನಡೀತು. ಬಹಳ ಮಹತ್ತರವಾದಂಥ ಬದಲಾವಣೆಯನ್ನು ತರಬೇಕು. ಈ ರೈತರಿಗೆ ಆಗ್ತಾ ಇರತಕ್ಕಂಥ ಬೆಂಗಳೂರು ಗ್ರಾಮಾಂತರಿಗೆ ಅದರದ್ದು ಲಾಭ ಸಿಗುತ್ತಾ? ಖಂಡಿತ ಸಿಗುತ್ತೆ. ಬೆಂಗಳೂರು ಗ್ರಾಮಾಂತರ ಒಂದಕ್ಕೆ ಅಂತಲ್ಲ, ಇಡೀ ದೇಶದ ರೈತರಿಗೆ. ಪ್ರಾಮಾಣಿಕವಾಗಿ ಜಾರಿ ಮಾಡೋ ಪ್ರಯತ್ನ ಮಾಡ್ತೀರಾ? 100% ಮಾಡ್ತೇನೆ. ಎಸ್, ಮುನಿರಾಜ್ ಗೌಡ್ರೆ, ನೀವು ಹೇಳ್ತಾ ಇದ್ರಿ ನಿಮಗೆ ನಿಮ್ಮ ಪಕ್ಷದ ತೀರ್ಮಾನ, ನಿಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಮೋದಿ ಅವರನ್ನು ಪ್ರಧಾನಿ ಮಾಡ್ಕೊಳ್ಳಿ. ನಿಮಗೆ ತಲೆಗೆ ಬಂದ್ಬಿಟ್ಟಿದೆ ಹಗಲು ರಾತ್ರಿ ಮೋದಿ 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 ಮೋದಿನೇ ಮಂತ್ರ ಅನ್ನೋದಾದ್ರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ನೀವು ಕೂಡ ಗೆದ್ದಿದ್ರಿ. ಹಿಂದೆ ಜನತಾದಳ ಕೂಡ 3 ಬಾರಿ ಗೆದ್ದಿತ್ತು. ನಿಮಗೆ ಅನಿಸಿಲ್ವ ಅವತ್ತು ಈ ಬೆಂಗಳೂರಿನ ಗ್ರಾಮಾಂತರದ ಪರಿಸ್ಥಿತಿ ಗೊತ್ತಿದೆ ಅಂತೇಳಿ? ನೀವೇನು ಮಾಡ್ತೀರಿ ಹೇಳಿ ಈಗ? ಖಂಡಿತ ನಾನು ಇದಕ್ಕೆ ನನ್ನದೇ ಆದಂಥ ಒಂದು ವಿಶಿಷ್ಟವಾದ ಕಲ್ಪನೆಯನ್ನು ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಇಟ್ಕೊಂಡಿದ್ದೀನಿ. ವಿಶೇಷವಾಗಿ ಮೊನ್ನೆ ಸುರೇಶ್ ರವರು ಹೇಳ್ತಾ ಇದ್ರು ಕುಡಿಯುವ ನೀರಿನ ವ್ಯವಸ್ಥೆ ಅಂತ. ನನ್ನದೇ ಆದಂಥ ಒಂದು ಕಲ್ಪನೆ ಇದೆ. ಈಗ ಅವಾಗಲೇ ನೀವು ಮತ್ತೆ ಗುಜರಾತ್ ಅಂತ ಹೇಳಿದ್ರೆ ಅದನ್ನ ಹೇಳ್ತೀರಾ, ಅದನ್ನ ಉದಾಹರಣೆ ಕೊಟ್ಕೊಂಡೆ ಹೇಳುವಂಥ ಪರಿಸ್ಥಿತಿ ಈಗ ನಿರ್ಮಾಣ. 5 ವರ್ಷ ನೋಡಿದಿವಲ್ಲ ಗುಜರಾತ್, ಕರ್ನಾಟಕದಲ್ಲಿ. ನನ್ನ ಕಲ್ಪನೆ ಇದೆ, ಇಡೀ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸಾವಿರಾರು ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿಸ್ಬೇಕು, ಅಂತರ್ಜಲವನ್ನು ವೃದ್ಧಿ ಮಾಡುವಂಥ ಕೆಲಸ ಮಾಡಬೇಕು. ಈಗಾಗಲೇ ನಮ್ಮ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂಥ ನದಿಗಳು, ಕೆರೆ ಕಟ್ಟೆಗಳು ಬತ್ತು ಹೋಗಿದ್ದಾವೆ. ಅದನ್ನ ವೈಜ್ಞಾನಿಕವಾಗಿ ಸರ್ವೆ ಮಾಡಿಸಿ ಅದಕ್ಕೆ ಏನು ನರೇಂದ್ರ ಮೋದಿ ಅವರು ಬಂದಂತ ನಂತರ ಗಂಗಾ ಕಾವೇರಿ ಯೋಜನೆಯನ್ನ ಜೋಡಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಮುಖಾಂತರವಾಗಿ ಪ್ರತಿಯೊಂದು ಗ್ರಾಮಕ್ಕೂ ಸಹ ನೀರನ್ನು ಹರಿಸುವಂತ ಕೆಲಸವನ್ನ ಮಾಡಬೇಕು ಅಂತ ನಾನು ನೇತ್ರಾವತಿ ನೀರೇ ಕೋಲಾರಕ್ಕೆ ಬರ್ತಾ ಇಲ್ಲ. ನೀವು ಗಂಗಾ ಕಾವೇರಿ ಪ್ರಯತ್ನ ಮಾಡಿದ್ರೆ ಯಾಕಾಗಲ್ಲ? ಗಂಗಾ ಕಾವೇರಿ ನದಿ ಜೋಡಣೆ ಇವತ್ತಿನ ಒಂದೇ ದಿವಸಕ್ಕಾಗುತ್ತೆ ಅಂತ ನಾನು ಹೇಳಲ್ಲ. ಅದು ದೊಡ್ಡ ಒಂದು ಯೋಜನೆ, ಕನಿಷ್ಠ 10 ವರ್ಷಗಳ ಯೋಜನೆ ಆಗಬೇಕು. ಆ ಯೋಜನೆ ಆದ್ರೆ ಖಂಡಿತವಾಗ್ಲೂ ಪ್ರತಿಯೊಂದು ಗ್ರಾಮಕ್ಕೂ ಸಹ ನೀರನ್ನು ಸಿಗುವಂತ, ಕುಡಿಯೋ ನೀರು ಸಿಗುವಂತ ವ್ಯವಸ್ಥೆ ಆಗುತ್ತೆ. ಬರೀ ಅವ್ರು ಭ್ರಷ್ಟರು, ಇವ್ರು ಸರಿ ಇಲ್ಲ, ನಾನು ಮಾತ್ರ ಚೆನ್ನಾಗಿದ್ದೀನಿ ಭೂಮಿ ಮೇಲೆ, ಉಳಿದವರೆಲ್ಲ ಕೆಟ್ಟವರು ಅಂತ ಹೇಳ್ತಾ ಹೋಗೋದ್ರಿಂದ ನೀವು ಪಲಾಯನವಾದಿಗಳಾಗ್ತೀರಿ. ಒಂದ್ ವೇಳೆ ನಿಮಗೆ ಜನ ಆರಿಸಿದ್ರೆ ಬೆಂಗಳೂರು ಗ್ರಾಮಾಂತರಕ್ಕೆ ಏನ್ ಮಾಡ್ತೀರಿ? ನನಗೆ ಹಳ್ಳಿ ಸಮಸ್ಯೆಗಳೆಲ್ಲ ಪರಿಚಯ ಇದೆ, ಹಳ್ಳಿನಲ್ಲೇ ಹುಟ್ಟು ಬೆಳೆದವನು. ಅದಾದ ಮೇಲೆ ಇಂಜಿನಿಯರಿಂಗ್ ಅಲ್ಲಿ, ಕಂಪ್ಯೂಟರ್ ಇಂಜಿನಿಯರಿಂಗ್ ಅಲ್ಲಿ ME ಮಾಡಿ ಅಮೆರಿಕದಲ್ಲಿ 10 ವರ್ಷ ಇದ್ದು ಬಂದು ಈಗ ಬೆಂಗಳೂರು ನಗರದ ಸಮಸ್ಯೆಗಳು ನೋಡ್ತಿರೋನು. ಈ ಬೆಂಗಳೂರು ಗ್ರಾಮಾಂತರದ ನಗರ ಮತ್ತು ಗ್ರಾಮಾಂತರದ ಎಲ್ಲಾ ಸಮಸ್ಯೆಗಳ ಬಗ್ಗೆ ಪೂರ್ಣ ಅರಿವಿದೆ. ಈಗ ನೀವು ಓದಿರ್ಬೋದು, 2007ರಲ್ಲಿ ಒಂದು ಲೇಖನ ಬರ್ತಿದ್ದೆ ನಾನು, ಓ ದೇವರೇ ರೈತರನ್ನು ಕಾಪಾಡಪ್ಪ ಅಂತ. ಯಾಕೆಂದ್ರೆ ಇವತ್ತಿನ ಸಮಾಜದಲ್ಲಿ, ಇವತ್ತಿನ ಆಡಳಿತಗಳಲ್ಲಿ ರಾಜಕಾರಣಿಗಳು, ಅಧಿಕಾರಸ್ಥರು ರೈತರನ್ನು ಕಾಪಾಡ್ತಾ ಇಲ್ಲ. ನಮ್ದು ಚಳುವಳಿ ಯಾವಾಗ ರಾಜಕೀಯ ಪಕ್ಷಗಳು ಭ್ರಷ್ಟ ಆಗಿದ್ದಾರೋ ಹಾಗಾಗಿ ಚುನಾವಣೆ ನಿಲ್ಬಾರ್ದು ಅಂತ ನೀವು ಚುನಾವಣೆ ನಿಲ್ಬಾರ್ದು ಅಂತ ಪಟ್ಟಣಗಳು ಬರ್ತಾ ಇದಾರಂತೆ. ಯಾಕೆ ಬರ್ತಾ ಇದ್ದಾರೆ? ಹಳ್ಳಿಗಳಲ್ಲಿ ಒಳ್ಳೆ ಎಜುಕೇಶನ್ ಇಲ್ಲ, ಹಳ್ಳಿಗಳಲ್ಲಿ ಉದ್ಯೋಗ ಇಲ್ಲ, ಹಳ್ಳಿಗಳಲ್ಲಿ ಜೀವನ ಮಾಡಕ್ ಆಗ್ತಾ ಇಲ್ಲ. ಸೃಷ್ಟಿ ಮಾಡಿದ್ಯಾರು? ಇದೇ ಬಿಜೆಪಿ ಕಾಂಗ್ರೆಸ್ನ ದುರಾಡಳಿತ, ಜನತಾದಳ ದುರಾಡಳಿತ. ಯಾಕೆ ಇವತ್ತು ಅಂತರ್ಜಲ ಬತ್ತಿ ಹೋಗಿದೆ? ಯಾಕೆ ಚನ್ನಪಟ್ಟಣದಲ್ಲಿ ಗುಡಿ ಕೈಗಾರಿಕೆಗಳಿದಾವೆ? ಯಾಕೆ ಚನ್ನಪಟ್ಟಣದಲ್ಲಿಲ್ಲ? ರಾಮನಗರದಲ್ಲಿ ರೇಷ್ಮೆ ಗೂಡಿನ ಮಾರುಕಟ್ಟೆ ಇದೆ, ಆನೇಕಲ್ನಲ್ಲಿ ಬಗ್ಗುಗಳಿದಾವೆ. ಆದ್ರೆ ರೇಷ್ಮೆ ಗೂಡಿನ ಮಾರುಕಟ್ಟೆಯಿಂದ ಅದು ಇದು ನೂಲಾಗೋದಕ್ಕೆ ಇನ್ನೆಲ್ಲೋ ಹೋಗುತ್ತೆ. ಯಾಕೆ ನೀವು ರಾಮನಗರದಲ್ಲಿ ಒಂದು ಜಿನ್ನಿಂಗ್ ಮಿಲ್ ಮಾಡಬಾರ್ದು? ಅಲ್ಲೇ ಪಕ್ಕದಲ್ಲೇ ಒಂದು ಮಗ್ಗ ಯಾಕೆ ಮಾಡಬಾರ್ದು? ಈ ರೈತರಿಗೆ ಟೊಮೆಟೊ ಬೆಳೀತಾರೆ, ಆನೇಕಲ್ಲು, ಕನಕಪುರ ಇಲ್ಲೆಲ್ಲ ಟೊಮೆಟೊ ಬೆಳೆದು ದಾರಿಲಿ ಹಾಕ್ತಾರೆ. ದಾರಿಲಿ ಹಾಕೋ ಬದಲು ಅಲ್ಲೇ ಯಾಕೆ ನೀವು ಕೆಚಪ್ ಮಾಡಬಾರ್ದು? ವ್ಯಾಲ್ಯೂ ಅಡಿಷನ್, ಅಗ್ರಿಕಲ್ಚರ್ ಪ್ರೊಡಕ್ಟ್ಸ್ ಯಾಕೆ ವ್ಯಾಲ್ಯೂ ಅಡಿಷನ್ ಮಾಡಬಾರ್ದು? ಎಲ್ಲ ಇದಾವೆ. ನಮ್ಮ ಸಮಸ್ಯೆಗಳು ದೊಡ್ಡ ಸಮಸ್ಯೆಗಳು, ಆದ್ರೆ ತುಂಬಾ ಸಣ್ಣ ಪರಿಹಾರಗಳಿದಾವೆ. ಆದ್ರೆ ಭ್ರಷ್ಟಾಚಾರದಲ್ಲೇ ಜೀವನ ಮಾಡ್ತಿರುವಂತ, ಭ್ರಷ್ಟಾಚಾರದಲ್ಲೇ ಬೆಳೀತಿರುವಂತ, ಭ್ರಷ್ಟಾಚಾರನ ಲಾಭ ಮಾಡ್ಕೊಳ್ತಿರುವಂತ MLAಗಳು, MP ಗಳು ನಮ್ಗೆ ಸಿಗ್ತಾ ಇರೋದ್ರಿಂದ ಇದಾಗ್ತಾ ಇಲ್ಲ. ನಮ್ಮ ಸಮಸ್ಯೆಗಳಿಗೆ ಖಂಡಿತವಾಗಿ ಪರಿಹಾರ ಇದೆ, ತುಂಬಾ ಸರಳವಾದ ಪರಿಹಾರಗಳು. ನಾನು ಹೇಳಿದೆ ಬಂದಾಗ ಅಧಿಕಾರ ಕೊಟ್ಟು ಆಯ್ತು, ಅವ್ರು ಅನುಭವಿಸಿದ್ದು ಆಯ್ತು, ಅವ್ರಿಗೆ ಬೇಕಾಗಿರೋದೆಲ್ಲ ಸಂಪೂರ್ಣ ವಿದೇಶಿ ಹಣ ಒಂದೇನೆ. ಅವರ ಸಂಪೂರ್ಣ ಹಣ ಒಳಗಡೆಯಿಂದ ಮೇಲ್ಗಡೆಯಿಂದ ಬರ್ತಕ್ಕಂಥದ್ದು, ಅಮೆರಿಕಾದಿಂದ ಬರ್ತಕ್ಕಂಥ ಹಣ ಮಾತ್ರ ಅವ್ರು ಉಪಯೋಗಿಸೋದು. ಆಮ್ ಆದ್ಮಿ ವಿದೇಶದಿಂದ ಹಣ ಬರ್ತಾ ಇದೆ, ವಿದೇಶದಿಂದ ಬರ್ತಕ್ಕಂಥ ಈ ದೇಶದ ಪ್ರಜೆಗಳು
ಅವ್ರು ಅಮೆರಿಕದಲ್ಲಿರ್ಬೋದು ಇಂಗ್ಲೆಂಡ್ ಅಲ್ಲಿ ಇರ್ಬೋದು ಆದ್ರೆ ಹೊರಗಡೆ ಬರ್ತಾ ಇದೆ ಅಂತ. ಇಲ್ಲಿರೋರೆಲ್ಲ ಪ್ರಜೆಗಳು 10 ರೂಪಾಯಿ 100 ರೂಪಾಯಿ ಕೊಡ್ತಾ ಇದ್ದಾರೆ. ಅದೇ ಬಿಜೆಪಿ ಕಾಂಗ್ರೆಸ್ನವರಿಗೆ ಕೊಡ್ತಿರೋರೆಲ್ಲ ತೈಲಿ ಒಬ್ಬ ಬಿಜೆಪಿ ಅಧ್ಯಕ್ಷ ತನ್ನ ಮನೆಯಲ್ಲಿ ನೋಟ್ ಎಣಿಸುವಂತ ಮೆಷಿನ್ ಇಟ್ಕೊಳ್ತಾನೆ ಅಂದ್ರೆ ಏನಾಗಿದೆ ಈ ದೇಶಕ್ಕೆ? ನೀವು ಒಬ್ಬ printing ಈಗ machine ಈಗ ನಾವು ಇಟ್ಕೊಂಡಿರೋದು ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಬರೋಣ. ಡಿ ಕೆ ರೇ. ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟಿಲ್ಲ, ರೇ. ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಟ್ಟಿಲ್ಲ. ಮಿಸ್ಟರ್. ಆದ್ರೆ ಹೇಗೆ ಇಷ್ಟು ದುಡ್ಡು ಬಂತು? ಈಗ ಬಿಜೆಪಿ ಕುಮಾರಸ್ವಾಮಿ ಅವರಿದ್ದಾರೆ, ಜೆಡಿಎಸ್ ಅವರಿದ್ದಾರೆ, ಯಾಕೆ ಇವರು ದುಡ್ಡು ಕೊಟ್ಟು ಟಿಕೆಟ್ ನಿಲ್ಲಿಸ್ತಾ ಇದ್ದಾರೆ ಜನರು? ಅಂದ್ರೆ ಸುರೇಶ್ ದುಡ್ಡು ಕೊಟ್ಟು ticket ತಗೊಂಡಿರೋದು ಅಂತ. ಹಾಗಾಗಿ ನೀವು ಮಾಡ್ತಾ ಇರೋದು ಏನು? ಊಟಕ್ಕೆ ದುಡ್ಡು ತಗೊಳ್ತಾ ಇದ್ದೀರಾ ನೀವು? ಮೈನಿಂಗ್ ಅಲ್ಲಿ ದುಡ್ಡು ಮಾಡಿದವರು ಇವತ್ತು ನನಗೆ ಟಿಕೆಟ್ ಬೇಕು, ಇಲ್ಲ ಸಿಕ್ಕಿದ್ರೆ ಬಿಜೆಪಿ ಇಲ್ಲ ಕಾಂಗ್ರೆಸ್ ಇಲ್ವಾ ಜೆಡಿಎಸ್ ಇಲ್ವಾ ಮತ್ತೆ ಕಾಂಗ್ರೆಸ್ ಹೀಗಾಗ್ತಾ ಇದೆ. ಇದು So ಈಗ ನಮ್ಮ ಈ ಕ್ಷೇತ್ರದ mining ಬಗ್ಗೆ ಮಾಫಿಯಾದಲ್ಲಿ ನೀವೆಲ್ಲ ರಾಜಕಾರಣ ಮಾಡ್ತಾ ಇದ್ದೀರಾ ಯಾರಿಗೂ ಅಂತ ನಮ್ಮ ಹೇಳ್ತಾರೆ. ಕ್ಷೇತ್ರದ ಬಗ್ಗೆ ಮಾತಾಡೋದು ನೈತಿಕ ಹಕ್ಕೇ ಇಲ್ಲ. ಅವ್ರಿಗೆ ಸ್ವಲ್ಪ ಬಾಯಿ ಮುಚ್ಕೊಂಡಿರೋದು ಕೇಳಿ ಅವ್ರಿಗೆ. ಬಾಯಿ ಮುಚ್ಕೊಂಡಿರಿ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಸುರೇಶ್ ಅವರು. ದಯವಿಟ್ಟು ಇದನ್ನ ಗಮನಿಸಿ. ಇವತ್ತು ಬಳ್ಳಾರಿ ರಿಪಬ್ಲಿಕ್ ನ ಸ್ಥಾನದಲ್ಲಿ ಕರ್ನಾಟಕದಲ್ಲಿ ಕನಕಪುರ ರಿಪಬ್ಲಿಕ್ ಸ್ಥಾಪನೆ ಆಗಿದೆ. ಸ್ವಲ್ಪ ಕೇಳಿ, ನೀವು ನಾಲ್ಗೆ ಉದ್ದ ಇದೆ.